ನಮಸ್ತೆ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನದ ತರಗತಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವತ್ತಿನ ಒಂದು ಪ್ರಚಲಿತ ವಿದ್ಯಮಾನ ತರಗತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡುತ್ತಿದೆ. ಇಲ್ಲಿ ಮೊದಲನೇದಾಗಿ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾಗತ್ತೆ. ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಏನು ವಿಷಯ ಬಂದಿದೆ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ವಿಂಬಲ್ಡನ್ ಪ್ರಶಸ್ತಿಯನ್ನ ಈ ಬಾರಿ ಇಟಲಿ ಮೂಲದ ಮೊದಲ ಆಟಗಾರನಾದಂತಹ ಯಾನಿಕ್ ಸಿನ್ನರ್ ಅವರು ಪ್ರಶಸ್ತಿಯನ್ನು ಗಳಿಸಿರುವುದು. ಇವರು ಅಲ್ಕರಾಜ್ ವಿರುದ್ಧವಾಗಿ ಈ ಹಿಂದೆ ಸೋತಿದ್ರು. ಇಲ್ಲಿ ಫ್ರೆಂಚ್ ಓಪನ್ ನಲ್ಲಿ ಸೋತಿರುವಂತದ್ದನ್ನು ನೋಡುತ್ತೇವೆ. ಈ ಬಾರಿ ವಿಂಬಲ್ಡನ್ ಪ್ರಶಸ್ತಿಯಲ್ಲಿ ಇವರು ಗೆದ್ದಿರುವಂಥದ್ದು. ಇದು ಕೂಡ ನ್ಯೂಸ್ ಅಲ್ಲಿ ಇರುವಂಥದ್ದು. ಈ ಬಾರಿಯ ವಿಂಬಲ್ಡನ್ ಪ್ರಶಸ್ತಿ ಯಾರಿಗೆ ಹೋಗಿರುವಂಥದ್ದು? ಯಾನಿಕ್ ಸಿನ್ನರ್ ಅವರು. ಮೂಲ ಇವರದು ಇಟಲಿ, ನೆನಪಿರಬೇಕು. ಫ್ರೆಂಚ್ ಓಪನ್ ಅಲ್ಲಿ ಇವರು ಸೋತಿದ್ರು ಅಲ್ಕರಾಜ್ ವಿರುದ್ಧ. ಈ ಬಾರಿ ಗೆದ್ದಿರುವಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಇದು ಒಂದು ನ್ಯೂಸ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಇರುವಂಥದ್ದು. ಜೊತೆಗೆ ಟೆಸ್ಟ್ ನಲ್ಲಿ ನಮ್ಮ ಭಾರತ ತಂಡ ಸೋತಿರುವಂಥದ್ದು. ಇಂಗ್ಲೆಂಡ್ ವಿರುದ್ಧವಾಗಿ ಟೆಸ್ಟ್ ನಲ್ಲಿ ಭಾರತ ತಂಡ ಸೋತಿದೆ. ಇದು ಒಂದು ಕೂಡ ನಿಮ್ಗೆ ನೆನಪಿರಲಿ. ಇನ್ನು ನಂತರದಲ್ಲಿ ಪ್ರಿಯಾ ನಿಮಿಷ ಅವರ ಪ್ರಕರಣ ನಿಮ್ಗೆಲ್ಲ ಗೊತ್ತೇ ಇದೆ. ಆಕೆಯನ್ನ ಯಮನ್ ದೇಶ ಜುಲೈ 16ರಂದು ಅಂದರೆ ನಾಳೆ ಮರಣದಂಡನೆಯನ್ನ ವಿಧಿಸುವಂತಹ ಆದೇಶ ಇರುವಂಥದ್ದು. ಕಾರಣ ಇಷ್ಟೇ, ಈಕೆಯ ಬಗ್ಗೆ ಸಂಪೂರ್ಣವಾದ ವಿಡಿಯೋ ನಾ ಹಿಂದೆ ಮಾಡಿದ್ದೀನಿ. ಆದರೂ ಒಂದು ವಿಷಯ ತಿಳಿಸ್ತೇನೆ. ಈಕೆ ಯಮನ್ ದೇಶದ ಪ್ರಜೆಯಾದಂತಹ ಮೇದಿ ಅನ್ನುವಂಥವನ್ನ ಕೊಲೆ ಪ್ರಕರಣದಲ್ಲಿ ಈಕೆಗೆ ಮರಣದಂಡನೆ ಅಲ್ಲಿನ ಸರ್ಕಾರ ವಿಧಿಸಿರುವಂಥದ್ದನ್ನು ನೋಡ್ತೇವೆ. ಆಕೆ ತನ್ನ ರಕ್ಷಣೆಗೆ ಕೋರಿ ಭಾರತ ಸರ್ಕಾರವ ಮೊರೆ ಹೋಗಿರುವಂಥದ್ದು. ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ತನ್ನ ಅಧಿಕಾರವನ್ನ ಚಲಾಯಿಸಿ ಈಕೆಯನ್ನ ಕಾಪಾಡಿ ಅನ್ನುವಂಥ ನಿಟ್ಟಿನಿಂದ ಹಲವು ಸಂಘಟನೆಗಳು ಮತ್ತೆ ಹಲವು CPM ಸರ್ಕಾರದ ಮೊರೆಯನ್ನು ಹೋಗಿರುವಂಥದ್ದು ನಾವು ನೋಡ್ತೇವೆ. ಹಾಗಾಗಿ ಈಕೆಯನ್ನ ವಿಚಾರಣೆಯನ್ನ ಇದೇ 14ನೇ ತಾರೀಕು ಜುಲೈ 14ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಈಕೆಯ ಕಳಿಸಿರುವಂತಹ ಒಂದು ಅರ್ಜಿಯನ್ನ ವಿಚಾರಣೆ ಮಾಡಲಾಗಿತ್ತು. ಇದಕ್ಕೆ ಅಟಾರ್ನಿ ಜನರಲ್ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವುದು. ಏನಂತ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ತಮ್ಮ ದೇಶದ ಪ್ರಜೆಗಳನ್ನ ಸರ್ಕಾರ ರಕ್ಷಿಸಲು ಬದ್ಧವಾಗಿರುತ್ತೆ. ಆದ್ರೆ ಅಲ್ಲಿ ಯಮನ್ ಸರ್ಕಾರದ ಆಡಳಿತಕ್ಕೆ ವಿರುದ್ಧವಾಗಿ ನಾವು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅಲ್ಲಿನ ರಾಜತಾಂತ್ರಿಕ ಒಂದು ಪ್ರಕ್ರಿಯೆಗಳನ್ನ ಬಳಸೋದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಎಲ್ಲಾ ದೇಶಗಳ ತರ ಅಲ್ಲ ಅದು ಯಮನ್ ದೇಶ. ಆಲ್ರೆಡಿ ಅಲ್ಲಿ ಯುತಿ ಬಂಡುಗೋರರ ಒಂದು ಆಡಳಿತ ಇರುವಂಥದ್ದು, ಯುದ್ಧದ ಒಂದು ಸನ್ನಿವೇಶ ಇರುವಂಥದ್ದು. ಹಾಗಾಗಿ ಅಷ್ಟು ಸುಲಭದ ಮಾತಲ್ಲ ಅನ್ನುವಂಥದ್ದು. ಹಾಗೆ ಇತ್ತೀಚೆಗೆ ಅವರು ಮತ್ತೆ ಒಂದು ಬೆಳವಣಿಗೆಯನ್ನು ನೋಡೋದಾದ್ರೆ AP ಅಬು ಬಕರ್ ಅವರು ಇದಕ್ಕೆ ಮಧ್ಯವಸ್ಥಿಕೆಯನ್ನ ವಹಿಸಿರುವಂಥದ್ದು. ಈತ ಯಾರು ಅನ್ನುವಂಥದ್ದು ನೋಡೋದಾದ್ರೆ, ಕೇರಳದ ಪ್ರಭಾವಿ ಸುನ್ನಿ ಮುಸ್ಲಿಂ ಧಾರ್ಮಿಕ ಗುರು. ಇವರು ಯಮನ್ ದೇಶದ ಅಧ್ಯಕ್ಷರೊಂದಿಗೆ ಮಾತನಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಕೆಗೆ ನಾಳೆ ಜುಲೈ 16ನೇ ತಾರೀಕು ಮರಣದಂಡನೆ ಇರುವಂಥದ್ದು. ಏನಾದರೂ ರಾಜತಾಂತ್ರಿಕವಾಗಿ ಅಥವಾ ಇವರ ಒಂದು ಮನವಿಗೆ ಏನಾದರೂ ಅಲ್ಲಿನ ಒಂದು ಸರ್ಕಾರ ಕಿವಿ ಕೊಡುತ್ತಾ ಅನ್ನುವಂಥದ್ದು ನೋಡಬೇಕಾಗಿದೆ. ಇದು ನ್ಯೂಸ್ ಅಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಭಾರತ ಚೀನಾದ ಅಭಿವೃದ್ಧಿಗಾಗಿ ಒಂದು ಮಾತುಕತೆ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರು ಇತ್ತೀಚೆಗೆ ಚೀನಾದಲ್ಲಿ ನಡೆಯುತ್ತಿರುವಂತಹ SCOಗೆ ಭಾಗವಹಿಸಿರುವಂಥದ್ದು ನೋಡ್ತೇವೆ. ಅಲ್ಲಿ ಕೂಡ ಇವರು ಉಭಯ ದೇಶಗಳ ಒಂದು ಸಂಬಂಧ ಏನಿದೆ ಅದು ವೃದ್ಧಿಯಾಗಬೇಕು, ಜೊತೆಗೆ ಬಾಂಧವ್ಯ ಕೂಡ ಹೆಚ್ಚಬೇಕು ಅನ್ನುವಂತಹ ಮಾತನ್ನ ಅಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ಇತ್ತೀಚೆಗೆ ನಡೆದಂತಹ SCO ಶಂಘೈ ಸಹಕಾರ ಸಂಘಟನೆಯ ಒಂದು ಸಭೆಯಲ್ಲಿ ಸಚಿವರು ಆದಂತಹ ಜೈಶಂಕರ್ ಅವರು ಭಾಗಿಯಾಗಿದ್ದಾರೆ. ಇದು ಕೂಡ ನ್ಯೂಸ್ ಅಲ್ಲಿ ಇರುವಂಥದ್ದು. ಇನ್ನು ನಂತರದಲ್ಲಿ AI ಅನ್ನುವಂಥದ್ದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನುವಂಥದ್ದು ಇನ್ನು ನಮ್ಮ ಕೃಷಿಯಲ್ಲೂ ಕೂಡ ಬಳಕೆ ಆಗ್ತಾ ಇದೆ. ಬಹಳ ಸಂತೋಷದ ವಿಚಾರ. 2025ನೇ ಸಾಲಿನಿಂದ ಇದು ಕೂಡ
ನಮ್ಮ ಟೆಕ್ನಾಲಜಿ ಕೂಡ ನಮ್ಮ ಕೃಷಿಯಲ್ಲಿ ಬರ್ತಾ ಇರುವಂಥದ್ದು. ಕೃಷಿ ಸೇವಾ ಕೇಂದ್ರಗಳಲ್ಲಿ ಸ್ಥಾಪಿಸಲು ಸರ್ಕಾರ ಇದನ್ನ ಮುಂದಾಗಿರುವಂಥದ್ದನ್ನ ನಾವು ನೋಡ್ತೇವೆ. ಕಾರಣ ಇಷ್ಟೇ, ರೈತರು ಬೆಳೆದಂತಹ ಬೆಳೆಗಳಿಗೆ ಸಕಾಲದಲ್ಲಿ ಕರೆಕ್ಟಾಗಿ ಒಂದು ಬೆಳೆ ಸಿಗಬೇಕು, ಅಥವಾ ಹವಾಮಾನ ವೈಪರೀತ್ಯಗಳ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು. ಕೆಲವು ಬಾರಿ ಏನು ಮಾಡ್ತಾರೆ, ಅನಿರೀಕ್ಷಿತವಾಗಿ ಬರುವಂತಹ ಮಾನ್ಸೂನ್ಗಳು ಅಥವಾ ಯಾವುದೋ ಒಂದು ಚಂಡಮಾರುತಗಳು, ಇಂಥವುಗಳು ಭಾರತದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಹಾಗಾಗಿ ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗುವುದೇ ಇಲ್ಲ. ಇಂತಹ ಹವಾಮಾನ ವೈಪರೀತ್ಯದಿಂದ ಅದು ಕೈಗೆ ಸಿಗದೇ ಇರುವಂತಹದ್ದು ನಾವೆಲ್ಲ ನೋಡುವಂಥ ಸಂಗತಿ. ಹಾಗಾಗಿ ಈ ರೀತಿಯಾದಂತಹ ಸನ್ನಿವೇಶಗಳು ನಡಿಬಾರ್ದು ಅಂತ ಹೇಳಿ ಸರ್ಕಾರ ಏನು ಮಾಡ್ತಾ ಇದೆ, AI ಟೆಕ್ನಾಲಜಿಯನ್ನು ಬಳಸುವಂಥದ್ದು. ಅಂದರೆ ಮುಂಚಿತವಾಗಿ ಹವಾಮಾನ ವೈಪರೀತ್ಯಕ್ಕೆ ಸರಿಯಾಗಿ ಯಾವ ರೀತಿಯ ಬೆಳೆಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಮುಂಬರುವಂತಹ ಹಣದುಬ್ಬರ ಆಗಿರ್ಬೋದು, ಇಂತಹ ಯಾವ ಬೆಳೆಗಳು ಬೇಡಿಕೆ ಇರುವಂಥದ್ದು, ಇದೆಲ್ಲ ಒಂದು AI ಮೂಲಕವಾಗಿ ಒಂದು ಮಾದರಿಯನ್ನು ಕಲೆಕ್ಟ್ ಮಾಡುವಂಥದ್ದು, ಜೊತೆಗೆ ಹವಾಮಾನದ ಮುನ್ಸೂಚನೆಯನ್ನು ಕಂಡುಹಿಡಿಯುವಂಥದ್ದು, ಮಣ್ಣಿನ ಪರೀಕ್ಷತೆಯನ್ನು ಮಾಡುವಂಥದ್ದು, ಮಳೆಯ ಪ್ರಮಾಣ ನೋಡುವಂಥದ್ದು, ಹೀಗೆ ಎಲ್ಲ ರೀತಿಯಾದಂತಹ ಪದ್ಧತಿಗಳನ್ನು AI ಬಳಸುವಂಥದ್ದನ್ನು ನಾವು ನೋಡ್ತೇವೆ, ಕೃಷಿಯಲ್ಲಿ ಬಳಸುವಂಥದ್ದು. ಹೀಗೆ ಬಳಸಿದಾಗ ರೈತರಿಗೆ ಒಂದು ಬೆಳೆದಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಗುತ್ತೆ, ಜೊತೆಗೆ ಯಾವ ಬೆಳೆಗಳು ಯಾವ ಸಮಯದಲ್ಲಿ ಬೆಳಿಬೇಕು ಅನ್ನುವಂತಹ ಒಂದು ಮಾಹಿತಿ ಕೂಡ ಇವರಿಗೆ ದೊರಕುವಂಥದ್ದು. ಹಾಗಾಗಿ 2025-26ನೇ ಸಾಲಿನಲ್ಲಿ ಭತ್ತದ ತಂತ್ರಜ್ಞಾನವನ್ನು ಮಾದರಿಯನ್ನು ಅಳವಡಿಸಲು ಕೂಡ ಹಲವು ಜಿಲ್ಲೆಗಳಲ್ಲಿ ಏರ್ಪಾಡು ಮಾಡಿದ್ದಾರೆ. ಪ್ರಮುಖವಾಗಿ ಬಳ್ಳಾರಿ, ದಾವಣಗೆರೆ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ವಿಜಯನಗರ, ಯಾದಗಿರಿ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಸ್ಯಾಪ್ ಅನ್ನುವಂತಹ ತಂತ್ರಾಂಶವನ್ನು ಬಳಸಿದ್ದಾರೆ. ಇದನ್ನ ಅಭಿವೃದ್ಧಿಪಡಿಸಿರುವಂಥದ್ದು ಯಾರು ಅಂದರೆ ರಾಯಚೂರು ಕೃಷಿ ವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತಹ ತಂತ್ರಾಂಶ ಇದು. ಇದು ಏನು ಮಾಡುತ್ತೆ ಕೆಲಸ ಅಂದರೆ, ಕೀಟಗಳಿಂದ ಉಂಟಾಗುವಂತಹ ರೋಗಗಳನ್ನು ನೀಗಿಸಲು ಈ ಒಂದು ತಂತ್ರಾಂಶ ಬಳಕೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಆರ್ಟಿಕಲ್ ಬಹಳ ಇಂಪಾರ್ಟೆಂಟು. ಇನ್ನು ನಂತರದಲ್ಲಿ ಬಸ್ಗಳಲ್ಲಿ ಧ್ವನಿ ಸ್ಪಂದನ ಸೇವೆ ಅನ್ನುವಂಥದ್ದು ತೆಗೆದುಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಮುಂದಿನ ಒಂದು KSRTC ಏನು ಬಸ್ಗಳಲ್ಲಿ ಧ್ವನಿ ಸ್ಪಂದನ ಅನ್ನುವಂತಹ ಉಪಕರಣವನ್ನು ಬಳಸ್ತಾರೆ. ಅಂದರೆ ಈ ಸಾಧನ ಏನು ಮಾಡುತ್ತೆ ಅಂದರೆ, ಈ ದೃಷ್ಟಿ ದೋಷ ಇರುವಂತಹವರಿಗೆ, ಕೆಲವೊಂದು ಬಾರಿ ಏನಾಗುತ್ತೆ, ದೃಷ್ಟಿ ದೋಷ ಇರುವಂಥವರಿಗೆ ಬಂದ ನಿಲ್ದಾಣದ ಬಗ್ಗೆ ಸ್ಪಷ್ಟವಾಗಿ ಕಾಣೋದಿಲ್ಲ. ಹಾಗಾಗಿ ಇಂಥವರಿಗೆ ಒಂದು ಸಾಧನವನ್ನು ಒಂದು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಧನವನ್ನು ಕೊಡಲಾಗುತ್ತೆ. ಅವರು ಆ ಬಟನನ್ನು ಪ್ರೆಸ್ ಮಾಡಿದಾಗ ಯಾವ ಬಸ್ಸು ಯಾವ ನಿಲ್ದಾಣಕ್ಕೆ ಬಂದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಸಿಗುವಂಥದ್ದು. ಹಾಗಾಗಿ ಈ ಧ್ವನಿ ಸ್ಪಂದನ ಸೇವೆ ಅನ್ನುವಂಥದ್ದು KSRTC ಬಸ್ನಲ್ಲಿ ಮುಂಬರುವಂತಹ ಒಂದು ಯಾರಿಗೆ ದೃಷ್ಟಿದೋಷ ಇರ್ತಾರೆ ಅವರಿಗೆ ಕೊಡುವಂತಹ ಉಪಕರಣ ಆಗಿರುವಂಥದ್ದು. ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಉಪಕರಣವನ್ನು ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು. ಇದು ಕೂಡ ನ್ಯೂಸಲ್ಲಿರುತ್ತೆ. ಇನ್ನು ನಂತರದಲ್ಲಿ ನಿನ್ನೆ ಸಿಗಂದೂರು ಚೌಡೇಶ್ವರಿ ತೂಗು ಸೇತುವೆಯನ್ನ ಲೋಕಾರ್ಪಣೆ ಮಾಡಿರುವಂಥದ್ದು ಭೂ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಈ ಒಂದು ಸೇವೆಯನ್ನು ಕೈಗೊಂಡಿದ್ದಾರೆ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಅಂಬರಗೋಡು ಮತ್ತು ಕಳಸವಳ್ಳಿ ನಡುವೆ ಶರಾವತಿಯ ಹಿನ್ನೀರಿಗೆ ಏರ್ಪಾಡಾದಂತಹ ಒಂದು ತೂಗು ಸೇತುವೆ. ಇದು ದೇಶದ 2ನೇ ಅತಿ ದೊಡ್ಡ ತೂಗು ಸೇತುವೆ ಆಗಿದೆ, ನೆನಪಿರಬೇಕಾಗತ್ತೆ. ಇದು ಕೂಡ ನ್ಯೂಸಲ್ಲಿ ಇದೆ. ಇನ್ನು ನಂತರದಲ್ಲಿ ಶುಭಾಂಶು ಶುಕ್ಲಾ ಅವರು ನಾಳೆ ನಮ್ಮ ಭಾರತಕ್ಕೆ ಧಾವಿಸುವಂಥದ್ದು ನೋಡ್ತೇವೆ. ಇವರು ಇತ್ತೀಚೆಗೆ ISSಗೆ ಹೋಗಿರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವರು 18 ದಿನಗಳ ಒಂದು ಪ್ರವಾಸವನ್ನು ಕೈಗೊಂಡಿದ್ರು. ಅದು ನಾಳೆ ಭೂಮಿಗೆ ತಲುಪಲಿರುವಂಥದ್ದನ್ನು ನಾವು ನೋಡ್ತೇವೆ. ಆಕ್ಸಿಮ್ 4 ಮಿಷನ್ನಿಂದ ಇವರು ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವರು ಹೋಗಿರುವಂಥದ್ದು. ಇದು ISನಲ್ಲಿ ಇರುವಂತಹ ಒಂದು ನಿಲ್ದಾಣವಾಗಿರುವಂಥದ್ದನ್ನು ನೋಡ್ತೇವೆ ನಾವು. ಇದು ಅಂಡ ಕೂಡ ಆಗಿದೆ ಆಲ್ರೆಡಿ. ಇನ್ನು 24 ಗಂಟೆಯ ನಂತರ ಇದು ಭೂಮಿಗೆ ಧಾವಿಸುತ್ತೆ. ಭೂಮಿಗೆ ನಂತರದಲ್ಲಿ ಇವರಿಗೆ ಒಂದು ಯಾವ ರೀತಿಯಾದ ಮಾಹಿತಿಯನ್ನು ಹಂಚ್ಕೊಳ್ತಾರೆ, ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅವರು ಮುಂದೆ ಒಂದು ರಿಪೋರ್ಟನ್ನು ಮಾಡಿಕೊಳ್ಳುವಂಥದ್ದು. ಇವರು
ಸುರಕ್ಷಿತವಾಗಿ ಇಲ್ಲಿ ಬರಲಿ ಅನ್ನುವಂಥ ಒಂದು ಆಶಯದಲ್ಲಿ ಎಲ್ಲರೂ ಕಾಯ್ತಾ ಇರುವಂಥದ್ದನ್ನು ನಾವು ನೋಡ್ತೇವೆ. ಇನ್ನು ನಂತರದಲ್ಲಿ ಕನ್ನಡಕ್ಕೆ ಬಹಳ ಆಘಾತಕಾರಿ ಅಂತ ವಿಷಯ ಕೂಡ ಇಲ್ಲಿ ಇರುವಂಥದ್ದು. ಚತುರ್ಭಾಷಾ ತಾರೆ ಅಭಿನಯ ಸರಸ್ವತಿ ಅಂತ ಹೇಳಿ ಬಿ ಸರೋಜಾ ದೇವಿಯನ್ನ ಕರೆಯುವಂಥವ್ರು. ಈಕೆ ಕನ್ನಡ ಮತ್ತೆ ಹಲವು ಭಾಷೆಗಳಲ್ಲಿ ನಟಿಸಿರುವಂಥದ್ದನ್ನು ನೋಡ್ತೇವೆ. ಇವರು ಜುಲೈ 14ರಂದು ನಿಧನ ಆಗಿರುವಂಥದ್ದನ್ನು ನಾವು ನೋಡ್ತೇವೆ. ಚಿತ್ರರಂಗಕ್ಕೆ ಬಹಳ ಒಂದು ತುಂಬಲಾರದ ನಷ್ಟ ಆಗಿರುವಂಥದ್ದು. ಈಕೆ 12ನೇ ವಯಸ್ಸಿನಲ್ಲಿಯೇ ಕೂಡ ನಾಯಕಿಯಾಗಿ ಚಿತ್ರರಂಗಕ್ಕೆ ಬಂದಿರುವಂಥದ್ದು. ಸುಮಾರು 200 ಚಿತ್ರಗಳಲ್ಲಿ ಈಕೆ ನಟಿಸಿರುವಂಥದ್ದು. 1961ರಲ್ಲಿ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಈಕೆಯ ಏನು ಪಾತ್ರ ಬಹಳ ಜನರಿಗೆ ಛಾಪು ಮೂಡಿಸಿರುವಂಥದ್ದನ್ನು ನೋಡ್ತೇವೆ. ಕನ್ನಡದಲ್ಲಿ ಮೊದಲ ವರ್ಣಮಯ ಚಿತ್ರವಾಗಿ ಅಮರಶಿಲ್ಪಿ ಜಕಣಾಚಾರಿ ಅನ್ನುವಂಥ ಚಿತ್ರದಲ್ಲಿ ಈಕೆ ನಟಿಸಿರುವಂಥದ್ದನ್ನು ನೋಡುವಂಥದ್ದು. ಇನ್ನು ನಂತರದಲ್ಲಿ ಇದಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಾಗಿತ್ತು ಇವತ್ತಿನ ಒಂದು ಪೇಪರ್ನಲ್ಲಿ ಸ್ನೇಹಿತರೆ. ಇದಿಷ್ಟು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ಚರ್ಚೆ ಮಾಡ್ತೀನಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.